ಇವತ್ತು ನಾನು ಮುಂಜಾನೆನ ಲಾಗ್ ಸ್ಟಾರ್ಟ್ ಮಾಡೇನ್ರಿ. ಯಾಕಂತಂದ್ರೆ ಇವತ್ತು ಹುಣ್ಣಿಮೆ ಐತಲ್ರಿ, ಅದಕ್ಕೆ ಊರಾಗ ಎಡಿ ಕೊಟ್ಟು ಬರಬೇಕಿತ್ತು. ಹಾಗಾಗಿ ಶ್ರೀಶೈಲದವರು ಬರಾಕ್ತಾರ. ಇವತ್ತು ನಮ್ಮ ಮನೆ ಮುಂದನ ಇಲ್ಲೇ ಹಾಶೋಕಾರ. ಹಾಗಾಗಿ ನಿನ್ನೆ ಆಯ್ತು ಚುಮ್ಮರಿ ಆಯ್ತು ಅವ್ರಿಗೆ ಮಾಡಿರ್ತೀವಲ್ಲ, ಹಾಗಾಗಿ ಬಂದ ನಾ ಎಡಿ ಕೊಟ್ಟು ಬರ್ಕೊಡ್ರನ ಅವರು ಬರ್ತಾರ. ಮತ್ತು ನಮ್ಮ ಖುಷಿನೂ ಇನ್ನೂ ಮಲ್ಕೊಂದಾಳ. ರಾತ್ರಿ ಫುಲ್ ಆಕಿ ಎಚ್ಚರನದಾಳ, ಫುಲ್ ಕಾಡ್ಯಾಳ. ಹಾಗಾಗಿ ಈಗಂತರೂ ಮಲ್ಕೊಂದಾಳ. ಆಕಿ ಹೇಳ್ಕೊಡ್ರನ ನಾನು ಬಾಣ ಕೊಟ್ಟು ಬರಬೇಕು. ಅಷ್ಟು ಅವ್ರ ಪಪ್ಪಾರು ಇಲ್ಲ, ಅವರು ಹೋಗ್ಯಾರ ಹೊಲಕ್ಕೆ. ಹಾಗಾಗಿ ಆಕಿ ಹೇಳ್ಕೊಡ್ರ ನಮ್ಮ ಬಾಣ ಕೊಟ್ಟು ಬರ್ತೀನಿ ಜಲ್ದಿ ಅಂದ್ಕೊಂಡೀನಿ. ನೋಡ್ರಿ ಕಾಯಿ ಒಂದನ ಬಾಣ ಆತು ಕಟ್ಟಿಟ್ಟಿದ್ಲು ನಮ್ಮ ಅತ್ತೆಯರು. ಹಾಗಾಗಿ ಕಾಮನನ್ ಬಾಣನೂ ಕೊಡ್ಬೇಕಿತ್ತಲ್ಲ, ಹಾಗಾಗಿ ನಾನು ಬಾಣ ತೊಗೊಂಡ ಹೋದ್ನಿ. ಮತ್ತು ಯಾರೂ ಇಲ್ಲ, ಮಾಮನ ಕಡೆನೇ ಇಳಿಸ್ಕೊತೀನಿ. ಮತ್ತು ಹುಣ್ಣಿಮೆ ಐತಲ್ಲ, ಹಾಗಾಗಿ ಕಾಮನನ್ನ ಎಡಿನೂ ಕೊಡಬೇಕು. ಊರಾಗ ಇಳಿಸಾರು ಯಾರೂ ಇದ್ದಿದ್ದಿಲ್ಲ. ಹಾಗಾಗಿ ನಾನು ನಿಂತಿದ್ನಿ ಯಾವರ ಗಾಡಿ ಬರ್ತಾವೇನೋ ಅಂತಂದ. ಅಷ್ಟು ತನ್ಕೊಡ್ರ ನಮ್ಮ ಮಾವರು ಬಂದ್ರು, ಅವರ ಇಳಿಸಿದ್ರು. ನಾವಿರೋದು ಹೊಲ್ದಾಗದೀವಿ. ಆಲ್ಮೋಸ್ಟ್ ಅಲ್ಲಿ ನಮ್ಮದು ಊರು ಬಂದು ಮುಳುಗಡೆ ಆಗೈತಿ. ಹಾಗಾಗಿ ಅವೆಲ್ಲ ಹಳೆ ಮನೆಗಳೆಲ್ಲ ಬಿದ್ದಾವ. ಹಾಗಾಗಿ ನಾವು ಹೊಲ್ದಾಗ ಮನೆ ಕಟ್ಟಿಸ್ಕೊಂಡು ಅಲ್ಲೇ ಇದ್ದೀವಿ. ಮತ್ತು ಅಮಾವಾಸ್ಯೆ ಹುಣ್ಣಿಮೆ ಆಯ್ತು ಏನರ ಬಂತಂದ್ರೆ ಎಡಿ ಕೊಡಕ್ಕೆ ಮಾತ್ರ ಊರಾಗ ಬರಬೇಕು. ಮತ್ತು ಊರಾಗ ಅದಾವು ಎಲ್ಲ ದೇವರು, ಒಂದು 6 ದೇವ್ರು ಅದಾವು. ಹಾಗಾಗಿ ಅಷ್ಟಕ್ಕೂ ಒಂದೊಂದು ಎಡಿ ಮಾಡ್ಕೊಂಡ ನಾನು ಬನ್ನಿ. ಮೇನ್ ಇರೋದು ಮುಗಲ್ಕೋಟೊಳಗೆ ಇವೆಲ್ಲ ಶಾಖಾ ಮಠ ಅಂತಂದ. ಹಾಗಾಗಿ ನಮ್ಮೂರಾಗೂ ಒಂದು ಐತಿ. ಮತ್ತು ಆಮೇಲೆ ಎಲ್ಲ ದೇವ್ರದ್ದು ಜಾತ್ರೆ ನಡೀತಾವ. ಅದ್ರಾಗ ಈಗ ಸದ್ಯಕ್ಕಂತಂದ್ರೆ ಇದು ಮಾರ್ಚ್ ಎಂಡಿಗೆ ಸ್ಟಾರ್ಟ್ ಆಗತ್ತೆ ಜಾತ್ರೆ. 5 ದಿನ ಇರ್ತೈತಿ ಪ್ರವಚನ ಎಲ್ಲ. ಮತ್ತು ಅಜ್ಜಾರತ್ತು ಬರ್ತಾರ. ಮತ್ತು ಹಂಗೆ ನಾವು ಬಾಣಕ್ಕಂತರೂ ಎಡಿ ಕರ್ಚಿಕಾಯಿನ ಮಾಡಿರ್ತೀವಿ. ಆಲ್ಮೋಸ್ಟ್ ಅಲ್ಲೊಂದು ದೇವರು ಇಲ್ಲೊಂದು ದೇವರು ಎಲ್ಲ ಒಂದ ಕಡೆ ಏನಿಲ್ಲ. ಮತ್ತು ಇದು ಹನುಮಂತೇವ್ರ ಗುಡಿ. ಫಸ್ಟ್ ನಾನು ಹೋಗಿನಿ, ಯಾರು ಇನ್ನೂ ದೇವ್ರಿಗೆ ಬಂದಿದ್ದಿಲ್ಲ. ಏನೇನು ತಂದನ ಹಣ್ಣ ತೋರಿಸು, ಏನೇನು ಏನದು? ಆರೆಂಜ್, ಡ್ರ್ಯಾಗನ್, ಬನಾನ ಎಲ್ಲೈತಿ? ಎಲ್ಲೈತಿ? ನಿನ್ನ ಫೇವ್ರೇಟ್ ಫ್ರೂಟ್ ಅದ? ಫೇವ್ರೇಟ್ ಏನದ? ಕಿವಿ ಹಣ್ಣು. ಇದು ಪಪ್ಪಾಯ. ಜ್ಯೂಸ್ ಮಾಡು ಹಣ್ಣು ಯಾವ ಜ್ಯೂಸ್ ಅವ? ಏನವ ಹೆಸರು? ಏನು? ಕರ್ಬೂಜ್. ಇವತ್ತೇನೈತಿ ನಿಮ್ಮ ಮಾಮಂದು? ಸಿಗ್ತದ? ಯಾರ್ದೈತಿ ಇವತ್ತ? ಮಾಮಂದ? ಇಲ್ಲೇ ಮನೆಗೆ ಬಾ ನೋಂಗ್. ಅವತ್ತಿನ ದಿನ ನಮ್ಮ ಶ್ರವಣಂದು ಬರ್ತಡೇ ಇತ್ತು. ನಾವು ಸಿಂಪಲ್ಲಾಗಿ ಕ್ಯೂಟಾಗಿ ಆಚರಿಸಿದ್ವಿ. ಮತ್ತು ಆಮೇಲೆ ಅವತ್ತಿನ ದಿನನ ಗುರುವಾರ ಆಗಿತ್ತಲ್ಲ, ಹಾಗಾಗಿ ಗುರುವಾರಕ್ಕೆ ಸಾಯಿಬಾಬಾಗ ಹೋಗಿ ಬಂದೀವಿ ನಾವು. ಕೇಕ್ ನೋಡಿ ಖುಷಿ ಅಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಾಕ್ತಿದ್ಲು. ಖುಷಿ ನಾವು ಮಧ್ಯಾಹ್ನ ಕೇಕ್ ತಂದಿಟ್ಟಿವಿ. ಖುಷಿ ಒಂದು ಸ್ವಲ್ಪ ಅಮ್ಮ ನಾ ಕಟ್ ಮಾಡ್ತೀನಿ ಅಂತ ಯಾವತ್ತೂ ಅನ್ಲಿಲ್ಲ. ಪಾಪ ನಾ ಎಲ್ಲಿ ಆಕಿ ಕೇಕ್ ನೋಡಿದ್ರೆ ಸಿಕ್ಕಾಪಟ್ಟಿ ಕಾಡ್ತಾಳೇನೋ, ಮತ್ತು ನಾ ಕಟ್ ಮಾಡ್ತೀನಿ ಅಂತ ಅಂತಾಳೇನೋ ಅಂತಂದ ನಾ ಅಂದ್ಕೊಂಡಿದ್ನಿ. ಬಟ್ ಆ ರೀತಿ ಯಾವುದು ಮಾಡಲೇ ಇಲ್ಲಕ್ಕಿ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ. ಖುಷಿ ಮಧ್ಯಾಹ್ನದಿಂದ ಅದನ್ನ ಅನ್ನಾಕತ್ತಿದ್ಲು. ಕೇಕ್ ಕಟ್ ಮಾಡಿ ಫಸ್ಟ್ ಅಮ್ಮ ನಾ ಅವ್ನು ತಿನ್ನಿಸ್ತೀನಿ, ಅವ್ನು ನನಗೆ ತಿನ್ನಿಸ್ತೀನಿ ಅಂತಂದು ಎಷ್ಟು ಕ್ಯೂಟಾಗಿ ಹೇಳಾಕ್ತಿದ್ಲು. ಬಟ್ ಒಂದು ಸ್ವಲ್ಪ ಇದು ಬ್ಯಾಕ್ಗ್ರೌಂಡ್ ಚಲೋ ಬಂದಿಲ್ಲ. ಯಾಕಂತಂದ್ರೆ ಫುಲ್ ಕತ್ಲಾಗಿತ್ತು, ಹಾಗಾಗಿ ಚೆನ್ನಾಗಿ ಬಂದಿಲ್ಲ ವಿಡಿಯೋ. ಫುಲ್ ಎಲ್ಲ ಬ್ಲ್ಯಾಕ್ ಬಂದಾವು. ಬರ್ತಡೇ ಎಲ್ಲ ಪಟ್ ಮುಗಿಸ್ಕೊಂಡ ಸಾಯಿಬಾಬಾನ ಗುಡಿಗೆ ಹೋಗುತ್ತಿತ್ತು. ಹಾಗಾಗಿ ನಮ್ಮನ್ನು ಮತ್ತು ಲೇಟ್ ಆಗುತ್ತೆ ಮತ್ತು ಬರಾಕಂತಂದು ಹೊಂಟಿದ್ವಿ. ಮತ್ತು ಪೂಜೆ ಶುರು ಆಗೋದು 8 ಗಂಟೆಗೆ ಕರೆಕ್ಟ್ ಮಂಗಳಾರತಿ ಆಗೋದು. ಹಾಗಾಗಿ ನಮ್ಮನ್ನ ಮತ್ತು ಆಮೇಲೆ ಹುಡುಗರು ಅಷ್ಟೇ ಬಂದಿದ್ದರು. ಹಾಗಾಗಿ ನಾವು ಹೊಂಟಿದ್ವಿ ಕಾರ್ ತೊಗೊಂಡು. ಅಷ್ಟು ತನಕೊಡ್ರೆ ನಾವು ಸಾಯಿಬಾಬಾನ ಗುಡಿಗೆ ಬಂದಿವಿ. ಮತ್ತು ಸಾಯಿಬಾಬಾನ ಗುಡಿದು ಈಗ ಫುಲ್ ಮೊದಲೆಲ್ಲ ಸಾಂದಿತ್ತು, ಈಗೆಲ್ಲ ಫುಲ್ ದೊಡ್ಡದು ಮಾಡಾತ್ತಾರ. ಹಾಗಾಗಿ ಕಟ್ಟಡ ಇನ್ನೂ ಸ್ಟಾರ್ಟ್ ಐತಿ. ಕೆಳಗತ್ತು ಇನ್ನೂ ಏನೇನೋ ಮಾಡೋರದಾರ. ಹಾಗಾಗಿ ಸದ್ಯಕ್ಕೆ ಇನ್ನೂ ಅದು ಕಟ್ಟೋದ್ರಾಗ ಐತಿ. ಮತ್ತು ಹಾಗಾಗಿ ಫುಲ್ ಎಲ್ಲ ಹೊರಗಡೆ ಅಂತರೂ ಸಿಕ್ಕಾಪಟ್ಟಿ ಒಂದು ಸ್ವಲ್ಪ ದೊಡ್ಡದನ್ನು ಮಾಡ್ಯಾರ. ನಮಗೆ ಇಷ್ಟವಾದದ್ದು ಫೇವ್ರೇಟ್ ದೇವ್ರು ಅಂದ್ರೆ ನಮಗೆ ಸಾಯಿಬಾಬಾ ಭಾಳ ಇಷ್ಟ ಆಗ್ತಾನೆ. ಭಾಳ ನಂಬ್ತೀವಿ ಅವನ್ನ. ಎಲ್ಲರೂ ಆಲ್ಮೋಸ್ಟ್ ಅಲ್ಲಿ ನಮ್ಮನ್ನು ಅಂತರೂ ಸಿಕ್ಕಾಪಟ್ಟಿ ನಂಬ್ತಾನೆ ಫುಲ್.
ಮತ್ತು ನಮ್ಮ ಶ್ರವಣಂದು ಫಸ್ಟ್ ವರ್ಷದ ಬರ್ತಡೇ ಅಂತಂದ್ರು ಅಲ್ಲೇ ಫಸ್ಟ್ ಎಲ್ಲ ಇದನ್ನ ಮಾಡಿತ್ತು. ಫಸ್ಟ್ ಅಭಿಷೇಕನ ಕೊಡ್ತೈತಿ. ಮತ್ತು ಈಗಾದರೂ ಟ್ವಿನ್ಸ್ ಹುಟ್ಟ್ಯಾರಲ್ಲ ಅವ್ರದ್ದು ಫಸ್ಟ್ ಅಭಿಷೇಕನ ಕೊಡ್ತೈತಿ ಸಾಯಿಬಾಬಾಗ ಮ್ಯಾಗ. ಅಷ್ಟು ಭಕ್ತಿ ನಮ್ಮನ್ನ ಫುಲ್. ಮತ್ತು ದೇವ್ರಂತಂದ್ರೆ ನಮಗೂ ಭಾಳ ಇಷ್ಟ ಆಗ್ತೈತಿ. ಸಾಯಿಬಾಬಾನ ಗುಡಿಗೆ ಹೋದ್ರೆ ಒಂದು ಸ್ವಲ್ಪ ಏನೋ ಸಮಾಧಾನ ನೆಮ್ಮದಿ ಅನ್ನಿಸ್ತೈತಿ. ಹಾಗಾಗಿ ಅವಾಗವಾಗ ಹೋಗ್ತಿರ್ತೀವಿ. ಮತ್ತು ಈಗ ಸದ್ಯಕ್ಕೆ ಹೋಗಿದ್ದಿಲ್ಲ, ಮೊನ್ನೆ ಒಂದು ದಿನ ಹೋಗಿದ್ವಿ. ಮತ್ತು ಈಗ ಇವನ್ ಬರ್ತಡೇ ಅಂತಂದ ಬಂದೀವಿ. ಮತ್ತು ಅದ್ರಾಗ ಬರೀ ಗುರುವಾರನೂ ಐತಿ. ಮತ್ತು ನಾಳೆ ವಿಡಿಯೋ ಶ್ರೀಶೈಲಕ್ಕೆ ಹೋಗುವವ್ರದ್ದು ಮಂದಿದೈತಿ. ಯಾಕಂತಂದ್ರೆ ಅವತ್ತಿನ ದಿನ ಬರಲಿಲ್ಲ. ಈ ವಿಡಿಯೋ ಮಾಡಿದ ದಿನ ಮರ್ದಿನ ಬಂದರು. ಹಾಗಾಗಿ ಮರ್ದಿನ ಸಿಗ್ತೈತೆ ಅದು ವ್ಲಾಗ್ ನಿಮ್ಗೆ. ಫಸ್ಟ್ ಸಾಯಿಬಾಬಾನ ಗುಡಿ ಆದಾಗ ಮೂರ್ತಿ ಇಲ್ಲಿ ಪಕ್ಕಕ್ಕೆ ಐತ್ಲ ಇಷ್ಟಿತ್ತು. ಮತ್ತು ಆಮೇಲೆ ಹಂಗೆ ಎಲ್ಲರೂ ಸೇರಿಸಿ ಇಷ್ಟು ದೊಡ್ಡದು ಮೂರ್ತಿ ತಂದಾರ. ಇನ್ನೂ ಆ ದೇವ್ರ ನಮ್ಮ ಆದಷ್ಟು ಎಲ್ಲರಿಗೂ ಶಕ್ತಿ ಕೊಟ್ಟು ಇನ್ನೂ ಹೆಚ್ಚಿಂದ ಸಾಯಿಬಾಬಂದು ಇನ್ನೂ ಬೆಳೀಲಿ ಅಂತಂದ ಬೇಡ್ಕೋತೀವಿ. ಮತ್ತು ಹಂಗೆ ನಾವು ಎಲ್ಲರೂ ಪ್ರದಕ್ಷಿಣೆ ಹಾಕಾಕತ್ತೀವಿ. ಒಂದು 2 ರೌಂಡ್ ಹಾಕಿ ಹಂಗೆ ಕುಕ್ಮ ಆತು ಹಚ್ಕೊಂಡು ಆಮೇಲೆ ಬರ್ತಡೇ ಒಂದಿತ್ತಲ್ಲ, ಹಾಗಾಗಿ ನಮ್ಮ ಮನ್ಯಾಗ ಪ್ರಸಾದ ಮಾಡಿ ಕಳಿಸಿದ್ರು ಶಿರಾ. ಮತ್ತು ಯಾರು ಏನೇನೋ ತೊಗೊಂಬಂದಿರ್ತಾರೆ ಪ್ರಸಾದ ಅಂತಂದು ಒಬ್ಬೊಬ್ರು ಅವ್ರವ್ರು ಇಷ್ಟ ಆಗುವಂಥದ್ದು ಪ್ರಸಾದ ತೊಗೊಂಬಂದಿರ್ತಾರೆ. ಮತ್ತು 8 ಗಂಟೆಗೆ ಇದು ಮಂಗಳಾರತಿ ಆಗ್ತೈತಿ. 8 ಗಂಟೆಗೆ ಮಂಗಳಾರತಿ ಆದಿಂದ ಎಲ್ಲ ಆರತಿ ಎತ್ತು ಕೊಟ್ಟಿಂದ ಆಮೇಲೆ ಪ್ರಸಾದತ್ತು ಕೊಡ್ತಾರೆ. ನಾವು ಇಷ್ಟು ಜನ ಹುಡುಗರು ಅಷ್ಟೇ ಹೋಗಿದ್ವಿ ಸಾಯಿಬಾಬಾನ ಗುಡಿಗೆ. ಸಾಯಿಬಾಬಾನ ಗುಡಿ ಇರೋದು ಇಲ್ಲೇ ಹೊರಗನ ಐತಿ. ಮತ್ತು ಆಮೇಲೆ ಒಳಗಡೆ ಹೋಗಿದ್ವಿ ನಾವು. ಚುಕ್ಕಿದು ಒಂದು ಸ್ವಲ್ಪ ದವಾಖಾನಿಗೆ ತೋರಿಸೋದಿತ್ತು. ಹಾಗಾಗಿ ದವಾಖಾನಿಗೆ ತೋರಿಸ್ಕೊಂಬಂದ್ರೆ ಆತಂತಂದು ಒಳಗೆ ಹೋಗಿದ್ವಿ. ಅಲ್ಲಿ ಅಂದರೂ ಈ ಸಿಕ್ಕಾಪಟ್ಟಿ ಕಿತಾಪತಿ ಮಾಡಾಕತ್ಬಿಟ್ಟಿದ್ರು ಇವ್ರಂತರೂ. ಸಿಕ್ಕಾಪಟ್ಟಿ ಮಾತು ಸಿಕ್ಕಾಪಟ್ಟಿ ಇದು ಕೇಳ್ರಿ ಹೆಂಗೆ ಮಾತಾಡ್ತಾರಂತಂದು ನೋಡ್ರಿ. ಖುಷಿ ನಮ್ಮ ಮಮ್ಮಿಯವ್ರ ಮನೆಗೆ ಹೋದ್ರೆ ಅಲ್ಲೇ ಎಲ್ಲ ಹುಡುಗರು ಅದಾವಲ್ಲ ಮಸ್ತ್ ಆಡ್ತಾಳೆ. ಮತ್ತು ಇಲ್ಲಿ ಅಂತೂ ಆಕಿ ಒಬ್ಬಕ್ಕೆ ಆಗಿಬಿಡ್ತಾಳೆ, ಇಲ್ಲಿ ಯಾರೂ ಇಲ್ಲ. ಮತ್ತು ಆಮೇಲೆ ನಮ್ಮ ಅಕ್ಕಾರ ಮಕ್ಕಳೆಲ್ಲ ಅವ್ರ ಊರಾಗಿರ್ತಾರೆ. ಸೂಟಿ ಬಿಟ್ಟರೆ ಅಷ್ಟೇ ಬರ್ತಾರೆ. ಹಾಗಾಗಿ ಅವ್ರಿಗೆ ಆಟ ಆಡೋಕೆ ಅವಾಗ ಸಿಗ್ತಾರೆ. ಈಗ ಸೂಟಿ ಬರ್ತೈತಲ್ಲ ಈಗ ಬರ್ತಾರೆ. ಇಲ್ಲಿಕಂದ್ರೆ ಆಕಿ ಹೋಗಿಬಿಡ್ತಾಳೆ. ಇವ ಯಾರಂದ್ರೆ ನಮ್ಮ ಅಣ್ಣನ ಮಗ. ಇವ ಖುಷಿಯಾರ ಫೇವ್ರೇಟ್ ಅಳಿಯಂದ್ರು. ಖುಷಿಯಾರ ಫೇವ್ರೇಟ್ ಅಳಿಯ, ಖುಷಿಯಾರ ಪಪ್ಪ. ಇವ್ರ ಪಪ್ಪಾಗೈತ್ಲ ಶ್ರವಣು ಅಂದ್ರೆ ಭಾಳ ಇಷ್ಟ ಆಗತ್ತೆ. ವೇದು ವಿಕ್ಕು ಕಿತನೂ ಇವ್ ಚಂದ ಅದಾನತ್ತೀವ್. ಬರ್ತಡೇ ಬಾಯ್ ಸಿಂಪಲ್ ಅಂಡ್ ಕ್ಯೂಟ್ ಆಗಿ ಮಾಡಿದ್ವಿ. ಇಲ್ಲಿ ನಿನ್ ಬರ್ತಡೇ ಹೇಳ ಏನತ್ತ? ಹ್ಯಾಪಿ ಬರ್ಡೇ ಅತ್ತ. ಹ್ಯಾಪಿ ಬರ್ಡೇ ಮಾಮಾ, ಹ್ಯಾಪಿ ಬರ್ಡೇ. ನೋಡಿ ಹಾಸ್ಪಿಟಲ್ಗೆ ಹೋಗಿ ಬಂದಿ. ಡಾಕ್ಟರ್ ಏನಂದ್ರೆ ಸೂಜಿ ಖುಷಿ ಏನಂದ ಡಾಕ್ಟರ್ ನಿನಗ? ಡಾಕ್ಟರ್ ಏನಂದ್ರ? ಈಗ ನಾವು ಬರ್ತಡೇ ಮಾಡಿದೀವಲ್ಲ, ಏನ್ ಅನಸ್ತಿ? ನಿನ್ನ ಏನ್ ಅನಸ್ತಿ ನಿಂಗೆ? ಖುಷಿ ಆತೋ ಏನ್ ಅನಸ್ತಿ? ಖುಷಿ ಆಯ್ತು. ಹ್ಯಾಪಿ, ಫುಲ್ ಹ್ಯಾಪಿ. ಮತ್ತೇನ್ ಅನಸ್ತೆ? ಇವತ್ತು ನಿನ್ ಬರ್ತಡೇ ಇದ್ದದಕ್ಕೆ ನಿನಗೆ ಏನೇನು ಆಗಾಗ್ತೈತಿ ಫೀಲ? ಕದ ತೆಗಿತಡಿ ಗಾಳಿ ಬರ. ಹೇಳಿ ಚೆನ್ನಾಗ ಏನೇನು ಅನ್ಸಾಕ್ತೈತಿ? ಹೇಳ ಜಲ್ದಿ. ಈಕಿ ಖುಷಿಗೆ ಹೇಳ. ಖುಷಿಯಾರ ಪಪ್ಪಾಗ ಹೇಳ. ಪಾಪ ಅವ ಇವಂಗೊಂದು ಈಕಿಗೊಂದು ಖುಷಿ ಟ್ಯಾಂಕ್ಸ್ ಅಲ್ಲಿ ಹೇಳ. ಹೇಳ ಖುಷಿ ಟ್ಯಾಂಕ್ಸ್. ಖುಷಿ ಟ್ಯಾಂಕ್ಸ್ ಅತ್ತ. ನೀ ಏನತ್ತಿ? ವೆಲ್ಕಮ್ ಮಾಮ. ವೆಲ್ಕಮ್ ಮಾಮ. ನಮ್ಮ ಪಪ್ಪಾಗ ನಿನ್ ಮ್ಯಾಗ ಎಷ್ಟು ಜೀವನದಾಗ ಗೊತ್ತನಕ್ಕೆ? ಒನ್ ಆ್ಯಂಡ್ ಒನ್ಲಿ ಬ್ರದರ್. ನಮ್ ಖುಷಿಯಾರ ಅಣ್ಣ ರೀ. ಇವ್ ಮನಿಗೆ ಹೋದ್ಲ ಅಂತೂ ಇವನ ಜೊತೆನ ಅಡ್ಡಾಡ್ತಾಳಕ್ಕೆ. ಥ್ಯಾಂಕ್ ಯು ಹೇಳಣ್ಣ. ಒಟ್ಟ ಕೆಳಗೆ ಇಳಿಸಂಗಿಲ್ಲ ಪಾಪ. ಗುಡ್ ಬಾಯ್ ಅದಾನ ಇವಂತ್ರು. ಇವ ಇಲ್ಲ ಅಷ್ಟರ ಇವೇನು ಒಂದಿನ ಕರ್ಕೋಂಗಿಲ್ಲ, ಒಂದಿನ ಮಾಡಂಗಿಲ್ಲ. ಅವ ಎಲ್ಲ ಕರ್ಕೊ ಶರತ್. ಇವ್ ಬರೀ ಒಂದ್ ಕಟ್ಗಿ ಹಿಡ್ಕೊಂಡ ಆಟ ಆಡವ.
ಚುಕ್ಕಿದೆಲ್ಲ ದವಾಖಾನಿದಂತೂ ಮುಗೀತಿ. ಅಲ್ಲೇನ ಪಾಳೆ ಭಾಳ ಇತ್ತು, ಹಾಗಾಗಿ ಲೇಟಾಗಿ ಹೋಯಿತು. ಮತ್ತು ಹಂಗೆ ನಾವು ಕಲರ್ ತೊಗೊಂಡಿದ್ದಿಲ್ಲ, ಹಾಗಾಗಿ ಕಲರ್ ತೊಗೋಕತ್ ಬಂದ್ವಿ. ಈ ಅಂಗಡಿಗಂತೂ ಬಂದಿವಿ. ಈ ಅಂಗಡಿ ಒಳಗೆ ಫುಲ್ ಪೌಡ್ರ್ ಅಂತ ಕಲರ್ ಸಿಗಲಿಲ್ಲ. ಮತ್ತು ಹಂಗೆ ದೊಡ್ಡವ್ರು ಯೂಸ್ ಮಾಡ್ತಾರಲ್ಲ ಅಂಥದ್ದು ಐತಂತಂದರು. ಹಾಗಾಗಿ ಇಲ್ಲೇ ಬಿಟ್ಟು ಇನ್ನೊಂದು ಅಂಗಡಿಗೆ ಹೋದ್ವಿ. ಅಲ್ಲೆಲ್ಲ ಪೌಡ್ರದ್ದು ಇತ್ತು. ಈಗ ಹೊಂಟಿವಲ್ಲ ಅಲ್ಲೆಲ್ಲ ಪೌಡ್ರ್ ಐತಿ. ಮತ್ತು ಆಮೇಲೆ ಖುಷಿಗೆ ಒಂದು ಪಿಚ್ಕಾಳಿ ತೊಗೋಬೇಕಂತಂದು ತೊಗೊಂಡು, ಬಟ್ ಅದು ಪಿಚ್ಕಾಳಿಗೆ ಇನ್ನೂ ಇಲ್ಲಿ ಮನೆಗೆ ಬಂದಿದ್ದಂತೂ ಫುಲ್ ಇದನ್ನು ಮಾಡತ್ತಾಳ. ಒಂದು 5 ಕಲರ್ ತೊಗೊಂಡಿವಿ. ಅಲ್ಲಿ ರಶ್ ಇತ್ತು. ಮತ್ತು ಹಾಗಾಗಿ ಅವರು ಅಷ್ಟೇ ನಿಧಾನದಿಂದ ಕೊಟ್ಟರು. ಮತ್ತು ಮನೆಗೆ ಬರೋಕೊಡ್ರ ಟೈಮ್ ಅಂತೂ ಒಂದು 9 ಗಂಟೆ ಆಗಿ ಹೋಯಿತು. ಮತ್ತು ಹಂಗೆ ಎಲ್ಲ ಕಲರ್ ತೊಗೊಂಡು ಜಲ್ದಿ ಬರ್ಬೇಕು ಅಂದ್ಕೊಡ್ರೂ ಆಗಲೇ ಇಲ್ಲ, ಯಾಕಂತಂದ್ರೆ ಅಲ್ಲೇ ಲೇಟ್ ಆಯಿತು. ಬರೋದು ಲೇಟ್ ಆಗಿತ್ತಲ್ಲ, ಹಾಗಾಗಿ ಬಂದ್ಮ್ಯಾಗ ನಾನು ಗೋಧಿ ಹಿಟ್ಟಿನ ವಡಿ ಮಾಡ್ಬೇಕಂತಂದ ರಾತ್ರಿನ ಕಲಸಿಟ್ಕೋಗ್ತಿದ್ನಿ. ಸೇಮ್ ಚಪಾತಿ ಹಿಟ್ಟಿನ ಗತೆನ ಹಸಿ ಖಾರ, ಉಪ್ಪು, ಅಜ್ವಾನ, ಜೀರಿಗೆ ಮತ್ತು ಆಮೇಲೆ ಒಂದು ಸ್ವಲ್ಪ ಸೋಡಾ ಪುಡಿ ಹಾಕೊಂಡು ಇಟ್ಕೋಬೇಕು. ಗಟ್ಟಂಗೆ ಕಲಿಸ್ಕೋಬೇಕು. ಇದನ್ನು ಮುಂಜಾನೆ ಎದ್ಕೂಲೆ ಕರೆದ್ರೆ ಚಲೋ ಅನಿಸ್ತಾವೆ ತಿನ್ನಾಕು.